ಆಮೇಲೆ ಇನ್ನೊಂದು ಹೇಳ್ತೀನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಯೂಟ್ಯೂಬ್ ಬಗ್ಗೆ ಕೇಳಿ, ನಾನು ಹುಟ್ಟಿರೋ ಸೀರೆ ಬಗ್ಗೆ ಕೇಳಿ, ಏನ್ ಬೇಕಾದ್ರೂ ಕೇಳಿ. ಒಂದೇ ಸರಿ ಇಷ್ಟುದ್ದ ಲೈನಾಗಿ ಹಿಂಗ್ ಕೇಳ್ಬಿಟ್ರೆ ನಾನು ಏನಮ್ಮ ಹೇಳಿ. ನಾನು ಓದಿದೀರಾ? ನಾನ್ ಡಿಗ್ರಿ ಮಾಡಿರೋದು ಏನು ಅಂತನ ಕೇಳಿದ್ರೆ ನೀನ್ ಬಾಯ್ ಮೇಲೆ ಬೆರಳಿಡ್ಬಾರ್ದು. ಇವಾಗ ನಿಂದೇನಾದ್ರು ಹೇಳಿದ್ರೆ, ನನ್ ಕತೆ ಹೇಳಿದ್ರೆ ನಿನ್ ಕತೆದು ಹಾಕ್ತೀನಿ, ಇನ್ನೊಬ್ರು ಬಂದು ನನ್ ಕತೆ ಹೇಳೋದ್ರೆ ಅದು ಹಾಕ್ತೀನಿ. ನಮ್ಗೆ ದೇಹಕ್ಕೆ ಮಾತ್ರ ವಯಸ್ಸಾಯ್ತು ಅಂತ ನಾವು ತಿಳ್ಕೊಂಬಾರ್ದು. ನಮ್ಗೆ ಯಾಕಂದ್ರೆ ನಾವು ಖುಷಿಯಾಗಿರ್ಬೇಕು. ಚಿಕ್ಕ ಮಕ್ಕಳು ಸುಸು ಮಾಡಿದ್ರ ಅಂತ ಮುಟ್ಟಿ ನೋಡ್ತೀವಲ್ಲ, ಹಂಗೆ ಯಾರಾದ್ರೂ ಟೆನ್ಷನ್ ಅಲ್ಲಿ ಇದ್ದವ್ರು ಯೂಟ್ಯೂಬ್ ಮಾಡಿದ್ರೆ ಅವ್ರಿಗೆ 1 ನಿಮಿಷನೂ ಕೂರ್ಸೋತೀರ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ನಿಮ್ಮೆಲ್ಲರಿಗೂ ವಿಶೇಷ ವ್ಯಕ್ತಿಯೊಬ್ಬರನ್ನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಇವರು ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತಾನೆ ಫೇಮಸ್ ಆಗಿದ್ದಾರೆ. ವಿಡಿಯೋ ಶುರುವಾಗೋಕ್ಕಿಂತ ಮುಂಚೆ ಈ ಒಂದು ನೀವು ಕೇಳೇ ಇರ್ತೀರಾ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಹಿತೈಷಿಗಳೇ ಅಂತಾನೆ ಅವರು ಒಂದು ವಿಡಿಯೋವನ್ನು ಶುರು ಮಾಡ್ತಾರೆ. ಅವರನ್ನು ಎಲ್ಲರೂ ಅಮ್ಮ ಅಂತಾನೆ ಗುರುತಿಸ್ತಾರೆ. ಯಾರು ಇವರು? ಹಾಗಾದರೆ ಇವರ ಸಾಧನೆ ಎಂಥದ್ದು? ಯೂಟ್ಯೂಬ್ನಲ್ಲಿ ಇವರು ಯಾವ ರೀತಿಯಾದ ಸಾಧನೆ ಮಾಡಿದ್ದಾರೆ? ಬನ್ನಿ ಎಲ್ಲವನ್ನು ನಾವು ಇವರಿಂದ ಕೇಳಿ ತಿಳಿಯೋಣ. ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಮ್ಮನವರು, ನಂದಿನಿ ಅಮ್ಮನವರು ನಮ್ಮ ಚಾನಲ್ಗೆ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸೋಣ. ನಮಸ್ತೆ ಅಮ್ಮ. ನಮಸ್ಕಾರ ಪ್ರಿಯಾ. ನಮಸ್ತೆ ಅಮ್ಮ. ಪ್ರಿಯಾ ಅಂತ ಕರೆಯೋದು ಅಮ್ಮ. ನಮ್ಮ ವೀಕ್ಷಕರಿಗೆ ತುಂಬಾ ಕುತೂಹಲ ಇದೆ, ನಿಮಗೆ ತುಂಬಾ ಗೌರವ ಇದೆ, ಎಲ್ಲರಿಗೂ ತುಂಬಾ ಗೌರವ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ಇನ್ನಷ್ಟು ತಿಳ್ಕೊಬೇಕು ಅಂತ ನಮಗೂ ಆಸಕ್ತಿ ಇದೆ. ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ. ನೀವು ಎಲ್ಲಿ ಹುಟ್ಟಿದ್ದು, ಎಲ್ಲಿ ಓದಿರೋದು, ಆಮೇಲೆ ನೀವು ಎಲ್ಲಿರೋದು, ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಡಿ ಅಮ್ಮ. ಒಂದೇ ಸರಿ ಇಷ್ಟುದ್ದ ಲೈನಾಗಿ ಹಿಂಗ್ ಕೇಳ್ಬಿಟ್ರೆ ನಾನು ಏನಮ್ಮ ಹೇಳಿ. ನಾನು ಬಡಬಡ ಅಂತ ಹೇಳ್ಬಿಡ್ಲಾ? ನಿಧಾನವಾಗಿ ಅಮ್ಮ ನೀವ್ ಎಲ್ಲಿರೋದು ಅಂದ್ರೆ ನಾನು ಹೇಳ್ತೀನಿ, ನೀನ್ ಒಂದೇ ಸರಿ ಹೇಳ್ಬಿಟ್ರೆ ನಾನು ಬಡಬಡ ಅಂತ ಹೇಳ್ಬಿಡ್ಲಾ? ಹೇಳು. ಹೇಳಿ ಅಮ್ಮ, ನೀವು ಎಲ್ಲಿರೋದು? ನಾವು ಇರೋದು ಕೆಂಗೇರಿ ಅಪ್ಪ. ನಾನಿರೋದು ಕೆಂಗೇರಿ. ನಮ್ದು ಉಡುಪಿ ಊರು. ಉಡುಪಿಲಿ ಏನಾದ್ರು ಫಂಕ್ಷನ್ ಇದ್ರೆ ಹೋಗ್ತೀವಿ ಬರ್ತೀವಿ, ಆದ್ರೆ ಇರೋದು ಕೆಂಗೇರಿಲಿ ಇದೀವಿ. ಅಂದ್ರೆ ನೀವು ಹುಟ್ಟು ಬೆಳೆದಿರೋದೆಲ್ಲ ಉಡುಪಿ? ಇಲ್ಲ, ಬೆಂಗಳೂರೇ. ಬೆಂಗಳೂರೇ ವಾಣಿವಿಲಾಸ್ ಹಾಸ್ಪಿಟಲ್ ಅಲ್ಲಿ. ಆಮೇಲೆ ಊರಿಗೆ ಏನಾದ್ರು ಫಂಕ್ಷನ್ ಇದ್ರೆ ಹೋಗ್ತೀವಿ. ನಮ್ ಕಡೆಯವರೆಲ್ಲ ತುಂಬಾ ಜನ ಇರೋದೆಲ್ಲ ಉಡುಪಿಲೇನೆ ಅಮ್ಮ. ಆಮೇಲೆ ಇನ್ನೊಂದು ಹೇಳ್ತೀನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋ ನೋಡಿ. ಸ್ಕಿಪ್ ಮಾಡ್ಬಿಟ್ಟು ಸೂಪರ್ ಅಂತ ಕಮೆಂಟ್ ಹಾಕ್ಬೇಡಿ. ಏನ್ ಸೂಪರ್ ಇರುತ್ತೆ, ಏನ್ ಸೂಪರ್ ಇಲ್ಲ, ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ. ಇನ್ನೊಂದು ಹೇಳ್ಬಿಡ್ತೀನಿ ನಾನು, ಒಂದು ವಿಡಿಯೋನ ನೀವು ಫಸ್ಟ್ ಯೂಟ್ಯೂಬ್ ಒಂದು 10 ಜನಕ್ಕೆ ರೆಕಮೆಂಡ್ ಮಾಡುತ್ತೆ. 10 ಜನನು ಫುಲ್ ವಿಡಿಯೋ ನೋಡಿದ್ರೆ ಅದು ಇನ್ನೊಂದು 20 ಜನಕ್ಕೆ ರೆಕಮೆಂಡ್ ಮಾಡುತ್ತೆ. ಅವರು ಫುಲ್ ವಿಡಿಯೋ ನೋಡಿದ್ರೆ ಇನ್ನೊಂದು 30 ಜನಕ್ಕೆ ಮಾಡುತ್ತೆ. ನೀವು 10 ಜನರೇ ಓಪನ್ ಮಾಡ್ಬಿಟ್ಟು ಸೂಪರ್ ಅಂತ ಬರೆದ್ಬಿಟ್ಟು ಬಂದ್ಬಿಟ್ರೆ ಆ ವಿಡಿಯೋ ರೆಕಮೆಂಡ್ ಮಾಡಲ್ಲ. ದಯವಿಟ್ಟು ಒಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಯೂಟ್ಯೂಬ್ ಮಾಡಿರೋರ್ಗೆ ಮಾತ್ರ ಗೊತ್ತದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಲೈಕ್ ಕೊಡದೇ ಇದ್ರೆ ಪರವಾಗಿಲ್ಲ, ಫುಲ್ ವಿಡಿಯೋ ನೋಡಿ. ನೀವು ಇಷ್ಟ ಆಗೇ ಆಗುತ್ತೆ. ಇಷ್ಟ ಆದ್ಮೇಲೆ ಒಂದು ಲೈಕ್ ಕೊಡಿ, ಫಸ್ಟೇ ಲೈಕ್ ಕೊಡಬೇಡಿ. ಆದರೆ ವಿಡಿಯೋ ಮಾತ್ರ ದಯವಿಟ್ಟು ಯಾರು ಸ್ಕಿಪ್ ಮಾಡಬೇಡಿ. ಯಾರದೇ ವಿಡಿಯೋ ಆಗಲಿ, ಒಂದು ವಿಡಿಯೋ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತದು. ನೀವು ದಯವಿಟ್ಟು ಆ ವಿಡಿಯೋ ಯಾವ ಥರ ನಾವು ಹಾಕ್ಬೇಕು ಏನು ಅಂತ ಅದಕ್ಕೆ ಮುಳುಗೋಗ್ಬಿಟ್ಟಿರ್ತಾರೆ. ದಯವಿಟ್ಟು ವಿಡಿಯೋ ನೋಡೋರು ಸ್ಕಿಪ್ ಮಾಡಬೇಡಿ. ಯಾರದೇ ವಿಡಿಯೋ ನೋಡಿದ್ರು ಪೂರ್ತಿ ನೋಡಿ, ಒಳ್ಳೆ ರೀತಿಲಿ ಕಮೆಂಟ್ ಮಾಡಿ ಅಷ್ಟೇ. ಬ್ಯಾಡ್ ಕಮೆಂಟ್ ಆಗಲಿ, ನೆಗೆಟಿವ್ ಕಮೆಂಟ್ ಆಗಲಿ ಮಾಡಬೇಡಿ. ಈ ವಯಸ್ಸಲ್ಲಿ ಬೇಕಾ, ಆ ವಯಸ್ಸಲ್ಲಿ ಬೇಕಾ, ಮನೇಲಿ ಕೆಲಸ ಇಲ್ಲ, ಮುಸ್ರೆ ತಿಕ್ಕು ಅತ್ತಿಕ್ಕು ಅವೆಲ್ಲ ಮಾಡಬೇಡಿ. ಒಳ್ಳೆ ರೀತಿಲಿ ಜನನ ಪ್ರೋತ್ಸಾಹ ಮಾಡಿ. ನೀವು ಎಲ್ಲಿ ಓದಿರೋದು ಅಮ್ಮ? ನಾನು ಓದಿರೋದು ಇಲ್ಲೇ ಚಾಮರಾಜಪೇಟೆ ಅಮ್ಮ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋದು. ಅಂದ್ರೆ ಎಲ್ಲಿವರೆಗೂ ಓದಿದೀರಾ? ನಾನ್ ಡಿಗ್ರಿ ಮಾಡಿರೋದು ಏನು ಅಂತನ ಕೇಳಿದ್ರೆ ನೀನ್ ಬಾಯ್ ಮೇಲೆ ಬೆರಳಿಡ್ಬಾರ್ದು. ನಾನು ಓದಿರೋದು 8ನೇ ಕ್ಲಾಸು, ಫೇಲು. ಆಮೇಲೆ ಓದಿಲ್ಲ. ಇನ್ಮೇಲೆ ನಾನು ಏನ್ ಮಾಡ್ಬೇಕಂತಿದ್ದೀನಿ ಗೊತ್ತಾ? ನಂದು ಸರ್ಟಿಫಿಕೇಟ್ ನ ಕತ್ಕಾಕೊಂಡು ಓಡಾಡ್ಬೇಕು ಅಂತಿದ್ದೀನಿ. ನಾನು 8ನೇ ಕ್ಲಾಸ್ ಫೇಲ್ ಅಮ್ಮ ನಾನು ಓದಿರೋದು. ಓದಿಲ್ಲ. ಆದ್ರೂ ಎಷ್ಟು ಚೆನ್ನಾಗಿ ನೀವು ಯೂಟ್ಯೂಬ್ ಚಾನಲ್ ಅನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾಕೆ ನೀವು ಸ್ಟಾರ್ಟ್ ಮಾಡ್ಬೇಕು ಅನ್ಸ್ತು, ಅದ್ರ ಬಗ್ಗೆ ಹೇಳಿ ಅಮ್ಮ. ಏನಾದ್ರೂ ಒಂದು ಖುಷಿಲಿದ್ದಾಗ ಜನ ಮಾಡ್ತಾರೆ, ಇಲ್ಲ ಒಂದು ದುಃಖದಲ್ಲಿ ಇದ್ದಾಗ ಜನ ಮಾಡ್ತಾರೆ ಅಲ್ವಾ? ನಾನು ಏನೋ ಒಂದು ತುಂಬಾ ಏನೋ ಒಂದು ಖುಷಿ ಅನ್ಕೊಂಬಿಡಿ. ಯಾಕಂದ್ರೆ ನಾನು ನೆನೆಸ್ಕೊಳ್ಳೋದು, ಅದು ಏನ್ ನಡೆದ್ರೂ ಒಳ್ಳೇದಕ್ಕೆ ಅಂತ ತಿಳ್ಕೊಂಬಿಡೋಣ. ಏನೋ ಒಂದು ಖುಷಿಲಿದ್ದಾಗ ನಮ್ಮ ಅತ್ತಿಗೆ, ನಮ್ಮ ಮೂಲ ಕಾರಣ ನಮ್ಮ ಅತ್ತಿಗೆ. ನಾನು ಎಲ್ಲದರಲ್ಲೂ ಹೇಳ್ತೀನಿ, ನಮ್ಮ ಸ್ವಂತ ಅಣ್ಣನ ಹೆಂಡತಿ ವಿಜಯಲಕ್ಷ್ಮಿ, ಅವಳ ಹೆಸರು ತಕ್ಕನಾಗಿ ವಿಜಯಲಕ್ಷ್ಮಿ ಅನ್ನೋದೇ ನನಗೆ ವಿಜಯ ಬರ್ತಾ ಇದೆ.
ಅವಳು ಹೇಳಿದ್ಲು ನನ್ನ ಹೆಸರು ಬೇಬಿ ಅಂತ ಮನೇಲಿ ಕರೆಯೋದು, ಬೇಬಿ ಒಂದು ಯೂಟ್ಯೂಬ್ ಶುರು ಮಾಡಿ ಅಂತ ಹೇಳಿದ್ಲು. ಅಯ್ಯೋ ಅದಕ್ಕೆ ನನ್ಗೆ ಏನಂದ್ರೆ ಏನು ಗೊತ್ತಿಲ್ಲ, ನನ್ಗೆ ಯೂಟ್ಯೂಬ್ ಬಗ್ಗೆ ಗಂಧ ಗಾಳಿ ಗೊತ್ತಿರ್ಲಿಲ್ಲ. ಸರಿ ಆಯ್ತು ಅದಕ್ಕೆ ಅಂತ ಮಾತಾಡ್ಕೊಂಡು ಬಂದೆ. ಜೂನ್ 9ನೇ ತಾರೀಕು 2023ನೇ ಇಸ್ವಿ. ಮನೆಗೆ ಬಂದ್ರೆ ಅದೇ ತಲೆಯಲ್ಲಿ ಹುಳ ಹೊರಟೋಗುತ್ತಲ್ಲ, ಅದು ಹುಳ ತೆಗ್ದು ಹಾಕೋವರೆಗೂ ಹೇಳ್ಬಿಟ್ರೆ ಅದೇ ನಮ್ ತಲೆಯಲ್ಲಿ ಓಡ್ತಾ. ಆಮೇಲೆ ಮಧ್ಯರಾತ್ರಿ ಸುಮ್ನೆ ಚಾನಲ್ ಶುರು ಮಾಡಿ ಒಂದು ಶಾರ್ಟ್ಸ್ ಹಾಕ್ತೆ. ಯಾಕೋ ಆ ಶಾರ್ಟ್ಸ್ ಚೆನ್ನಾಗ್ ಓಡ್ತು, ಜನ ನನ್ನ ಕೈ ಹಿಡಿತಾರಪ್ಪ ಅಂತ ಹೇಳಿ ಅವಾಗಿಂದ ಶುರು ಮಾಡಿದೆ. 3 ಚಾನಲ್ ಇದೆಯಮ್ಮ ಇವಾಗ. ಓಕೆ, 3 ಚಾನಲ್ ಇದೆ. ಇವಾಗ ಇನ್ನೊಂದು ಮಾಡಿದೀನಿ, ಅದನ್ನು ಯಾರಿಗೂ ಹೇಳಿಲ್ಲ. 4 ಚಾನಲ್ ಟೋಟಲಿ. ಅಂದ್ರೆ 3 ಚಾನಲ್ ಅಲ್ಲೂ ಯಾವ ರೀತಿಯಾದ ಒಂದು ಕಂಟೆಂಟ್ ಅನ್ನು ನೀವು ತೋರಿಸ್ತೀರಾ? ಏನ್ ಕಂಟೆಂಟ್ ಅಂದ್ರೆ ಮಿಕ್ಸ್ ಅಮ್ಮ. ದೇವಸ್ಥಾನಕ್ಕೆ ಹೋಗ್ತೀನಾ, ನಾನ್ ಖುಷಿಗ್ ನಾನ್ ಮಾಡ್ತಾ ಇದ್ದೆ, ಜನ ಅದನ್ನ ಇಷ್ಟಪಟ್ರು. ನಾನ್ ಏನಂತ ಅಂದ್ರೆ ವಿಡಿಯೋದಲ್ಲಿ ಒಂಥರ, ಲೈವ್ ಅಲ್ಲಿ ಒಂಥರ, ಮನೇಲಿ ಒಂಥರ ಇರಲ್ಲ. ಎಲ್ಲರ ಜೊತೆಲಿ ಹೇಗಿರ್ಬೇಕು ಹಾಗಿರ್ತೀನಿ, ಅದೇ ತರ ನ್ಯಾಚುರಲ್ ಆಗಿ ತೋರಿಸ್ಕೊಳ್ತೀನಿ. ಜನ ಅದನ್ನ ಇಷ್ಟಪಟ್ಟಿದ್ದಾರೆ. ಎಲ್ಲದ್ರಲ್ಲೂ ಅಡಿಗೆ ಹಾಕ್ತೀನಿ, ಹೊರಗಡೆ ಹೋಗ್ತೀನಿ. ಇವಾಗ ನಿಂದೇನಾದ್ರು ಹೇಳಿದ್ರೆ, ನನ್ ಕತೆ ಹೇಳಿದ್ರೆ ನಿನ್ ಕತೆದು ಹಾಕ್ತೀನಿ, ಇನ್ನೊಬ್ರು ಬಂದು ನನ್ ಕತೆ ಹೇಳೋದ್ರೆ ಅದು ಹಾಕ್ತೀನಿ. ಮಿಕ್ಸ್ ಒಂದು ಹಾಕ್ತೀನಮ್ಮ. ಅಂದ್ರೆ 3 ಚಾನಲ್ ಅಲ್ಲೂ ಒಂದೇ ತರ ಕಂಟೆಂಟ್ ಅಂತ ಏನಿಲ್ಲ, 3 ಚಾನಲ್ ಅಲ್ಲೂ ಎಲ್ಲಾ ತರ ಕಂಟೆಂಟ್ ನೀವು ಹಾಕೊಂಡು. ಹೌದು. ಈಗ ಇನ್ನೊಂದ್ ಚಾನಲ್ ಅಲ್ಲಿ ನಂದು 2 ಪುಟ್ಟ ಮೊಮ್ಮಕ್ಳಿದ್ದಾರೆ, ಅವ್ರ ಬಗ್ಗೆ ಒಂದ್ ಚಾನಲ್ ಮಾಡೋಣ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡಿದ್ವಿ. ಅದು ನಿಮ್ 4ನೇ ಚಾನಲ್. ಅದು 4 ಚಾನಲ್. ಓಕೆ. ಅಂದ್ರೆ ಈ ಏಜ್ ಅಲ್ಲಿ ನೀವು ಇಷ್ಟು ಆಕ್ಟಿವ್ ಆಗಿ, ಹಾಗಾಗಿ ಈ ಏಜ್ ಅಲ್ಲಿ ನಿಮ್ಗೆ ಅಷ್ಟು ಎನರ್ಜಿ ಎಲ್ಲಿಂದ ಬರುತ್ತೆ? ನಾನೊಂದ್ ಹೇಳ್ತೀನಿ, ಏನ್ ಗೊತ್ತಾ, ನಮ್ಗೆ ದೇಹಕ್ಕೆ ಮಾತ್ರ ವಯಸ್ಸಾಯ್ತು ಅಂತ ನಾವು ತಿಳ್ಕೊಂಬಾರ್ದು. ನಮ್ಗೆ ಯಾಕಂದ್ರೆ ನಾವು ಖುಷಿಯಾಗಿರ್ಬೇಕು. ಯಾಕಂದ್ರೆ ನಾವು ಖುಷಿಯಾಗಿದ್ದಷ್ಟು ನಾವು ಆರೋಗ್ಯವಾಗಿರ್ತೀವಿ. ನನ್ನ ಪ್ರಕಾರ ನಾನು ಖುಷಿಯಾಗಿದ್ದಷ್ಟು ನಗ್ನಾಗ್ತಾ ಇದ್ದಷ್ಟು ಆರೋಗ್ಯವಾಗಿರ್ತೀವಿ. ನಾವ್ ಎಷ್ಟು ಆರೋಗ್ಯವಾಗಿರ್ಬೇಕು ಇರೋಣ. ಒಳ್ಳೆ ಫುಡ್, ಒಳ್ಳೆ ವಾಕಿಂಗ್ ಎಲ್ಲ ಮಾಡ್ಕೊಂಡು, ಆದ್ರೆ ಹಣೆ ಬರ್ದಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗೋದು. ಆದ್ರೆ ಖುಷಿಯಾಗಿರ್ಬೇಕು ಅನ್ನೋದೇ ಒಂದು ನಂದು ಉದ್ದೇಶ ಅಷ್ಟೇನೆ. ಇಲ್ಲ ಅಂತ ಅಂದ್ರೆ ನಮ್ಗೆ ಅಯ್ಯೋ ದೇವ್ರು ಯಾಕೆ ನಮ್ ಜೀವನ ಹಂಗ್ ಮಾಡ್ದ, ನಮ್ದು ಹಿಂಗ್ ಮಾಡ್ದ, ಅಯ್ಯೋ ಹಿಂಗ್ ಮಾಡ್ಬಾರ್ದಿತ್ತು, ಹಂಗ್ ಮಾಡ್ಬಾರ್ದಿತ್ತು ಅಂತ ಅದೇ ತಲೆಗೆ ಹೋಗುತ್ತೆ. ಅದ್ರ ಬದಲು ಇವಾಗ ಯೂಟ್ಯೂಬ್, ಯಾರಾದ್ರೂ ಟೆನ್ಷನ್ ಅಲ್ಲಿ ಇದ್ದವ್ರು ಯೂಟ್ಯೂಬ್ ಮಾಡೋದು ಅವ್ರಿಗೆ 1 ನಿಮಿಷನೂ ಪುರ್ಸೊತ್ತಿರಲ್ಲ, ಯೋಚನೆ ಮಾಡೋಷ್ಟು ಪುರ್ಸೊತ್ತಿರಲ್ಲ. ಒಂದ್ ವಿಡಿಯೋ ಮಾಡು, ಅದು ಎಡಿಟಿಂಗ್ ಮಾಡು, ಅದ್ ಅಪ್ಲೋಡ್ ಮಾಡು, ರಾತ್ರಿ ನಿದ್ದೆ ಬರಲ್ಲ. ವ್ಯೂಸ್ ಬಂತ ತೆಗ್ದು, ಈ ಚಿಕ್ಕ ಮಕ್ಕಳು ಸುಸು ಮಾಡಿದ್ರ ಅಂತ ಮುಟ್ಟಿ ನೋಡ್ತೀವಲ್ಲ, ಹಂಗೆ ತೆಗ್ದು ನೋಡ್ತೀವಿ. ವ್ಯೂಸ್ ಬಂತ ಅಂತ. ಏನಾದ್ರು ಟೆನ್ಷನ್ ಇರೋರು ಹೊರಗಡೆ ಬರ್ಬೇಕಾದ್ರೆ ಯೂಟ್ಯೂಬ್ ಮಾಡಿದ್ರೆ ನಿಜವಾಗ್ಲೂ ಆ ಟೆನ್ಷನ್ ಇಂದ ಹೊರಗಡೆ ಬರ್ಬೋದು. ಓಕೆ ಅಮ್ಮ. ಅಂದ್ರೆ ನೀವು ಟೆನ್ಷನ್ ಇಂದ ಯೂಟ್ಯೂಬ್ ಮಾಡಿದ್ರಿ ಅಂತ ಆಯ್ತು. ಅದೇನಂತ ಹೇಳ್ಬೋದಮ್ಮ? ಬೇಡ, ಖುಷಿಯಾಗಿದ್ದೀನಿ ಸಾಕು. ದುಃಖದೆಲ್ಲ ನೆನೆಸ್ಕೊಳ್ಬಾರ್ದು. ನಾನು ಎಲ್ಲರೂ ಹೇಳೋದು ಅದು, ಏನ್ ಖುಷಿ ಇದೆ ಆಗಿರುತ್ತೆ ನಮ್ ಲೈಫ್ ಅಲ್ಲಿ, ಅದನ್ನ ನೆನ್ಸ್ಕೊಂಡ್ ಮಲ್ಕೊಂಡ್ರೆ ಒಂಚೂರು ಚೆನ್ನಾಗಿ ನಿದ್ದೆ ಆದ್ರೂ ಬರುತ್ತೆ. ಅದೇ ನಮ್ಗೆ ದುಃಖ ಆಗಿರೋದ್ ನೆನ್ಸ್ಕೊಂಡ್ ಮಲ್ಕೊಂಡ್ರೆ ಬರೋ ನಿದ್ದೆನೂ ಬರಲ್ಲ. ಅದಕ್ಕೋಸ್ಕರ ಬೇಡಮ್ಮ, ಇವಾಗ ಖುಷಿಯಾಗಿದ್ದೀನಿ. ಯೂಟ್ಯೂಬ್ ಬಗ್ಗೆ ಕೇಳಿ, ನಾನು ಹುಟ್ಟಿರೋ ಸೀರೆ ಬಗ್ಗೆ ಕೇಳಿ, ಏನ್ ಬೇಕಾದ್ರೂ ಕೇಳಿ.